ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ತುಂಬ ಜನರು ನಿನ್ನೆ ಕಾಮೆಂಟ್ಸ್ ಮಾಡ್ತಾ ಇದ್ರಿ, ಅಕ್ಕ ನಮಗೆ 3,000 ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ನಾನು ನಿನ್ನೆ ವಿಡಿಯೋ ಪೋಸ್ಟ್ ಮಾಡಿದಾಗ ಮೇ ಆ್ಯಂಡ್ ಜೂನ್ ತಿಂಗಳದ್ದು ಅಮೌಂಟ್ ಬಗ್ಗೆ ಹೇಳ್ಕೊಟ್ಟಿದೆ, ಯಾವಾಗ ಬರುತ್ತೆ ಅಂತ ಹೇಳಿ. ಬಿಕಾಸ್ ಮೊನ್ನೆ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದಾಗ ಅವರು ಜುಲೈಯಲ್ಲಿ ಎಂಡಲ್ಲಿ ಬರುತ್ತೆ ಅಂತ ಹೇಳಿದರು. ಸೊ ಸಡನ್ನಾಗಿ 3,000 ರೂಪಾಯಿ ಏನಕ್ಕೆ ಹಾಕಿದ್ರು, ಯಾವ ತಿಂಗಳದ್ದು ಬಂದಿದೆ ಅಂತ ನನಗೂ ಕೂಡ ಕನ್ಫ್ಯೂಸ್ ಆಗಿತ್ತು. ಹಾಗಾಗಿ ಇವತ್ತೇ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದಾಗ ಯಾವ ತಿಂಗಳದ್ದು ಬಂದಿದೆ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ನಿಮಗೂ ಕೂಡ ತಿಳಿಸ್ತೀನಿ. ಜೊತೆಗೆ ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಅಂತ ತುಂಬ ಜನರು ಕೇಳ್ತಾ ಇದ್ರಿ, ಅಕ್ಕ ನಮ್ಮದು ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಬರ್ತಾ ಇದೆ 2 ತಿಂಗಳಿಂದ 1 ತಿಂಗಳಿಂದ. ಸೊ ನಮಗೆ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಆಗ್ತಾ ಇಲ್ಲ. ಸೊ ನಾವೇನು ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಕೊಡ್ತೀನಿ. ಆ್ಯಂಡ್ ಆಧಾರ್ ಡೀಟೇಲ್ಸ್ ಯಾರಿಗೆ ಫೆಚ್ ಆಗ್ತಾ ಇಲ್ಲ, ಜುಲೈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಯಾರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಒಂದ್ಸಲ ನೀವು CS ಸೆಂಟರ್ಗೆ ಹೋಗಿಬಿಟ್ಟು ಅರ್ಜಿನ ಹಾಕಿ ನೋಡಿ. ಬಿಕಾಸ್ ಮೊಬೈಲಲ್ಲಿ ಸ್ವಲ್ಪ ಟೆಕ್ನಿಕಲ್, ಇದು ಮೊಬೈಲಲ್ಲಿ ಸ್ವಲ್ಪ ತುಂಬಾ ಎರರ್ಸ್ಗಳು ಬರುತ್ತೆ. ಸೊ ಹಾಗಾಗಿ ಒಂದ್ಸಲ ಅಲ್ಲಿ ಕೂಡ ಹೋಗಿ ನೀವು ಹಾಕಿ ನೋಡಿ. ಅಲ್ಲೂ ಬರಲಿಲ್ಲ ಅಂತಂದರೆ ನೀವು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಬಿಕಾಸ್ ನನಗೂ ಕೂಡ ಏನು ಹೇಳೋಕ್ಕಾಗಲ್ಲ ಆ ಥರ ಏನಕ್ಕೆ ಬರುತ್ತೆ ಅಂತ ಹೇಳಿ, ಹೌದಲ್ವಾ? ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ, ಇವಾಗ ಗೃಹ ಜ್ಯೋತಿ ಇವಾಗ ನೀವು ಎಲ್ಲರೂ ಒಂದು ಮನೆಯಲ್ಲೇ ಇದ್ದೇ ಇರ್ತೀವಿ. ಸೊ ನಾವು ಫ್ರೀ ಕರೆಂಟ್ನ ಯೂಸ್ ಮಾಡ್ತಾ ಇದ್ವಿ. ಸೊ ನಿಮಗೆ ಯೂಸ್ ಆಗ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಇವಾಗ ಪರಿಶೀಲನೆ ನಡೀತಾ ಇದೆ ಅಲ್ವಾ, ಮನೆ ಡೋರ್ ಟು ಡೋರ್ ಸರ್ವೆ ನಡೀತಾ ಇದೆ ಗೃಹ ಜ್ಯೋತಿ ಸ್ಕೀಮ್ಗೆ. ಸೊ ಇಲ್ಲಿ ಇವಾಗ ಬೆಸ್ಕಾಮ್, ಹೆಸ್ಕಾಮ್, ಸೊ ಈ ಥರ ಡಿಪಾರ್ಟ್ಮೆಂಟ್ಗಳು ಮನೆಗೆ ಬರ್ತಾರೆ ಅರ್ಜಿ ರೀಫಿಲ್ ಮಾಡ್ಕೊಳ್ಳೋಕ್ಕೆ. ಸೊ ಆವಾಗ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ. ಸೊ ಆ ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡು, ಅಂದರೆ ನಿಮ್ಮ ಹತ್ರ ಇಟ್ಕೊಳ್ಳಿ. ಬಿಕಾಸ್ ಅವ್ರು ಬಂದಾಗ ನೀವು ಆರಾಮಾಗಿ ಪಟ್ಟಂತ ಅಪ್ಲಿಕೇಶನ್ ಫಿಲ್ ಮಾಡಿಕೊಂಡು ವೆರಿಫೈ ಮಾಡಿಸ್ಕೊಂಡ್ರೆ ನಿಮಗೆ ಫ್ರೀಯಾಗಿ ಕರೆಂಟ್ ಹಾಗೆ ಕಂಟಿನ್ಯೂ ಆಗುತ್ತೆ. ಬೈ ಚಾನ್ಸ್ ನಿಮ್ಮದು ಈ ಥರ ಅವರು ಹೇಳಿರುವ ಏನಂತಾರೆ ಡಾಕ್ಯುಮೆಂಟ್ಸಲ್ಲಿ ನಿಮ್ಮದು ಇರಲಿಲ್ಲ ಅಂತಂದರೆ ನಿಮ್ಮ ಈ ಒಂದು ಸ್ಕೀಮ್ ಏನಿದೆ ಗೃಹ ಜ್ಯೋತಿ ಸ್ಕೀಮ್, ಅದು ಕಟ್ಟಾಗಿ ಹೋಗಿಬಿಡುತ್ತೆ. ಸೊ ಪಟ್ಟಂತ ಈ ಡಾಕ್ಯುಮೆಂಟ್ಸ್ಗಳು ಹೇಳ್ತೀನಿ, ಸೊ ಯೂಸ್ಫುಲ್ ಆಗ್ಬೋದು ನಿಮಗೆ. ಸೊ ನಿಮ್ಮ ಆಧಾರ್ ಕಾರ್ಡ್ ಇರಬೇಕು ಕಂಪಲ್ಸರಿ. ಟೋಟಲ್ ಈ ಒಂದು ಫಾರ್ಮಲ್ಲಿ 11 ಕ್ವಶನ್ಸ್ಗಳಿರುತ್ತೆ, ಓಕೆನಾ? ಅದರಲ್ಲಿ ಮೇನ್ ಥಿಂಗ್ ಏನಪ್ಪ ಅಂತಂದರೆ ಉದ್ಯೋಗದ ಬಗ್ಗೆ ಕೇಳ್ತಾರೆ. ನೀವು ಯಾವ ಕೆಲಸ ಮಾಡ್ತಾಯಿದ್ದೀರಾ, ಗೌರ್ಮೆಂಟ್, IT ಅವ್ರ ಪ್ರೈವೇಟ್ ಕೆಲಸ, ಏನೇ ಒಂದು ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಫಿಲ್ ಮಾಡಿಸ್ಕೊಳ್ತಾರೆ. ಅದ್ರ ಜೊತೆಗೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಕೇಳ್ತಾರೆ. ನೀವು ಅದರಿಂದ ಗೊತ್ತಾಗುತ್ತೆ ನಾವು GST ಪೇಯರ್ ಇದ್ದೀವಾ, ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀವಿ, ಎಲ್ಲನೂ ಗೊತ್ತಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್, ಮತ್ತು ನೀವು ಯಾವ ಜಾತಿದವರು ಅಂತ ಕೇಳ್ತಾರೆ. ಅಲ್ಲಿ ಕ್ಯಾಸ್ಟ್ನ ನಾವು ಮೆನ್ಷನ್ ಮಾಡಬೇಕು ಅಷ್ಟೇ, ಏನು ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಜೊತೆಗೆ ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕಂಪಲ್ಸರಿ ಕೊಡಲೇಬೇಕು. ಸೊ ನಿಮ್ಮ ಹತ್ರ ಇವಾಗ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲ ಅಂದರೆ ಪಟ್ಟಂತ ಇವಾಗಲೇ ಹೋಗಿಬಿಟ್ಟು ಶಾಪ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಂಡು ಇಟ್ಕೊಳ್ಳಿ. ಬಿಕಾಸ್ ಯಾರ ಹೆಸರು ಮೇಲೆ ಒಂದು ಗೃಹ ಜ್ಯೋತಿ ಸ್ಕೀಮ್ ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರದ್ದೊಂದು ಪಾಸ್ಪೋರ್ಟ್ ಸೈಜ್ ಕಂಪಲ್ಸರಿ ಫೋಟೋನ ಕೇಳಿದ್ದಾರೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ನಿನ್ನೆಯಿಂದ ಈ ಒಂದು ಸರ್ವೆನ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾವಾಗ ಬೇಕಂದ್ರೂ ಬರ್ಬೋದು ನಿಮ್ಮ ಮನೆಗೆ, ಓಕೆನಾ? ಸೊ ಇವಾಗ ಬನ್ನಿ ಗೈಸ್, ಇವಾಗ 3,000 ರೂಪೀಸ್ ಯಾರಿಗೆಲ್ಲ ಕ್ರೆಡಿಟ್ ಆಗಿದೆ ಅಂತಂದರೆ, ಮೊನ್ನೆ ಎಲ್ರಿಗೂ ಸಡನ್ನಾಗಿ 12K 9K ಈ ಥರ ಅಮೌಂಟ್ಸ್ಗಳೆಲ್ಲ ಹಾಕಿದ್ರು. ಆದರೆ ತುಂಬ ಜನರಿಗೆ 12K ಕ್ರೆಡಿಟ್ ಆಗಿದೆ. ಆ್ಯಂಡ್ ಇನ್ನೂ ಸ್ವಲ್ಪ ಜನರಿಗೆ ಬರೀ 6K 9K ಈ ಥರ ಕ್ರೆಡಿಟ್ ಆಗಿತ್ತು ನೋಡಿ. ಸೊ ಆ ಒಂದು ಪೆಂಡಿಂಗ್ ಅಮೌಂಟ್ ಯಾರ್ದೆಲ್ಲ ಇತ್ತು, ಸೊ ಅವರಿಗೆ ಇವಾಗ 3K 6Kನ ರಿಲೀಸ್ ಮಾಡಿದ್ದಾರೆ. ಅಂತಂದರೆ ಒಟ್ಟಿನಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳದ್ದು ಅಮೌಂಟ್ ನಿಮಗೆ ರಿಸೀವ್ ಆಗ್ತಾ ಇದೆ. ಆಲ್ರೆಡಿ 12K 4 ತಿಂಗಳದ್ದು ತುಂಬ ಜನರಿಗೆ ಆವಾಗಲೇ ಆಗಿದೆ. ಬಟ್ ಪೆಂಡಿಂಗ್ ಯಾರ್ದೆಲ್ಲ ಇದೆ ನೋಡಿ, ಸೊ ಅವ್ರಿಗೆ ಇವಾಗ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಷ್ಟೇ, ಓಕೆನಾ? ಸೊ ಇವಾಗ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ತುಂಬ ಜನರು ನಮಗೆ 3K ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಯಾವ ತಿಂಗಳದ್ದು ಬಂದಿದೆ ಅಂತ ಇನ್ನೊಬ್ಬರು ಕಾಮೆಂಟ್ ಮಾಡಿದಾಗ ಅವ್ರಿಗೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ, ಯಾವ ತಿಂಗಳದ್ದು ಬಂದಿದೆ ಅಂತ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇದೆ. ಹಾಗಾಗಿ ನಾನು ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ ಅವರು ಈ ಥರ ನನಗೆ ಆನ್ಸರ್ನ ಕೊಟ್ಟಿದ್ದಾರೆ. ಅಂದರೆ ಪೆಂಡಿಂಗ್ ಅಮೌಂಟ್ ಅಪ್ ಟು ಏಪ್ರಿಲ್ವರೆಗೆ ನಾವು ಹಾಕ್ತಾಯಿದ್ವಿ, ಯಾರ್ದೆಲ್ಲ ಪೆಂಡಿಂಗ್ ಇತ್ತು ಅವ್ರದ್ದು ಮಾತ್ರ ನಾವು ಕ್ರೆಡಿಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಓಕೆನಾ? ಆ್ಯಂಡ್ ಮೇ ಆ್ಯಂಡ್ ಜೂನ್ ಬಂದುಬಿಟ್ಟು ನಿಮಗೆ ಜುಲೈಯಲ್ಲಿ ಲಾಸ್ಟ್ ಎಂಡಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು ಅದು ಯಾವಾಗ ಕೊಡ್ತಾರೆ, ಇನ್ನು ಫೈನಲ್ ಶೀಟ್ ಎಲ್ಲ ಅವರು ಕಳಿಸಿದಾಗ ಗೊತ್ತಾಗುತ್ತೆ ನಮಗೆ ಮೇ ಆ್ಯಂಡ್ ಜೂನ್ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಇವಾಗ ಬನ್ನಿ ಹೈಯರ್ ಸ್ಟಡೀಸ್ ಪ್ರಾಬ್ಲಮ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಹೈಯರ್ ಸ್ಟಡೀಸ್ ಏನಪ್ಪ ಅಂತಂದರೆ, ತುಂಬ ಜನರು ಕೇಳ್ತಾ ಇದ್ರಿ ಅಲ್ವಾ ಹೈಯರ್ ಸ್ಟಡೀಸ್ ಅಂತ ಹೇಳಿ. ಸೊ ಇವಾಗ ನಾನು ಕೂಡ ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ ಅವರು ಒಂದಿಷ್ಟು ಹೇಳಿದರು, ಈ ಥರ ಇದ್ದರೆ ನಿಮ್ಮದು ಈ ಥರ ಪ್ರಾಬ್ಲಮ್ ಬರುತ್ತೆ, ನೀವು ಓದುವಾಗಲೇ ಅಪ್ಲಿಕೇಶನ್ ಹಾಕಿದಾಗ ಈ ಥರ ಪ್ರಾಬ್ಲಮ್ ಬರುತ್ತೆ, ಇಲ್ಲ ನೀವು ಯಾವುದೇ ಒಂದು ಎಕ್ಸ್ಟ್ರಾ ಕೋಚಿಂಗ್ ಸೆಂಟರ್ ಟ್ರೈನಿಂಗ್, ಸೊ ಈ ಥರ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ರೂ ಈ ಥರ ಬರುತ್ತೆ ಅಂತ. ಬಟ್ ನನ್ನ ಕಾಮೆಂಟ್ಸ್ನ ಸಬ್ಸ್ಕ್ರೈಬರ್ಸ್ ನಾವು ಆ ಥರ ಏನೂ ಮಾಡ್ತಾ ಇಲ್ಲ ಅಕ್ಕ, ಆದರೂ ಕೂಡ ನಮ್ಮ ಹೈಯರ್ ಸ್ಟಡೀಸ್ ಬರ್ತಾ ಇದೆ ಅಂತ ಹೇಳಿದ್ರಿ. ನಾನು ಕಾಮೆಂಟ್ಸ್ ನೋಡಿದೆ.
ಸೊ ಡಿಪಾರ್ಟ್ಮೆಂಟ್ ಅವರು ಅಂಥವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಬೇಕು ಅಂತೆ, ಓಕೆನಾ. ಸೊ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ನೀವು ಒಂದು ಲೆಟರ್ನ ಬರೆದು ಕೊಡಬೇಕು. ಸೊ ನಾವು ನಿಮ್ಮ ಅಪ್ಲಿಕೇಶನ್ ನಂಬರ್ ಲೆಟರ್ ಎಲ್ಲ ಬರೆಯೋದಕ್ಕೆ ಬರುತ್ತೆ ಅಲ್ವಾ ನಿಮಗೆಲ್ಲ. ಸೊ ನಾವು ಹೈಯರ್ ಸ್ಟಡೀಸ್ ಮಾಡ್ತಾ ಇಲ್ಲ, ಆದರೂ ಕೂಡ ನಮ್ಮದು ಹೈಯರ್ ಸ್ಟಡೀಸ್ ಅಂತ ಇಲ್ಲಿ ತೋರಿಸ್ತಾ ಇದೆ ಅಂತ ಜಸ್ಟ್ ನೀವು ಲೆಟ್ರಲ್ಲಿ ಮೆನ್ಷನ್ ಮಾಡಿ ಅಷ್ಟೇ ಅವರಿಗೆ ಸಬ್ಮಿಟ್ ಮಾಡಬೇಕು. ಆವಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ನೋಡಿ ಅಲ್ಲಿ ಅದನ್ನು ಕರೆಕ್ಟಾಗಿ ಮಾಡಿಕೊಂಡು ವೆರಿಫೈ ಮಾಡಿ, ರೀವೆರಿಫೈ ಮಾಡಿ ನಿಮಗೆ ಮುಂದೆ ದುಡ್ಡು ಬರುವಂಗೆ ಮಾಡಿ ಕೊಡ್ತೀವಿ ಅಂತ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಓಕೆ, ನಿಮ್ಮ ಮನೆ ಹತ್ತಿರ ಸಮೀಪದ ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ವಾ, ಯುವನಿಧಿ ಡಿಪಾರ್ಟ್ಮೆಂಟ್, DDPO ಆಫೀಸ್, ಎಂಪ್ಲಾಯ್ಮೆಂಟ್ ಆಫೀಸ್. ಸೊ ಅಲ್ಲಿ ಹೋಗಿ ನೀವು ಈ ಒಂದು ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ಬನ್ನಿ. ಆವಾಗ ಕ್ಲಿಯರ್ ಆಗುತ್ತೆ ಈ ಒಂದು ಹೈಯರ್ ಸ್ಟಡೀಸ್ ಪ್ರಾಬ್ಲಮ್. ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ನೋಡಿ. ಸೆಲ್ಫ್ ಡಿಕ್ಲರೇಷನ್ ಕೊಡಲಿಲ್ಲ ಅಂದರೆ ಅಮೌಂಟ್ ಬರೋದಿಲ್ಲ. ಬಿಕಾಸ್ ಇಲ್ಲಿ ಕಾಲ್ ಮಾಡಿ ಕೇಳಿದ್ದಾರೆ, ತೊಗೊಳ್ತಾ ಇಲ್ಲ ಸೆಲ್ಫ್ ಡಿಕ್ಲರೇಷನ್, ಸೊ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳಿ. ಸೊ ಸೆಲ್ಫ್ ಡಿಕ್ಲರೇಷನ್ ತೊಗೊಂಡಿದ್ರೆ ಮಾತ್ರ ಅಮೌಂಟ್ ನಿಮಗೆ ಸಿಗುವಂಥದ್ದು. ಸೊ ನಿಮಗೆ ಕೊಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ ನಾನು ಮೊದಲೇ ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಒಂದ್ಸಲ ನೀವು CS ಸೆಂಟರ್ಗೆ, ಅಲ್ಲಿ ಕಂಪ್ಯೂಟರ್ ಸೆಂಟರ್ ಇರುತ್ತೆ ಅಲ್ವಾ, ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ ಅಲ್ಲಿ ಬರಬಹುದು. ಬಿಕಾಸ್ ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಬರ್ತಾ ಇದೆ. ಸೊ ಫ್ಯೂ ಪೀಪಲ್ಗೆ ಮಾತ್ರ ಬರ್ತಾ ಇಲ್ಲ. ಸೊ ಒಂದ್ಸಲ ನೀವು ಅಲ್ಲಿ ಹೋಗ್ಬಿಟ್ಟು ಮಾಡಿಸಿ, ಓಕೆನಾ. ಸೊ ಸ್ಟಿಲ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.